ಪತ್ರಕರ್ತ ರಾಘವ್ ಶರ್ಮಾ. ವೆಲ್ಕಮ್ ರಾಘವ್ ಶರ್ಮಾ. ನಮಸ್ಕಾರ. ಮೊನ್ನೆ ಪಾರ್ಟಿ ರೌಂಡ್ಸ್ ಅಲ್ಲಿ ಮಾತನಾಡುವಾಗ ಹೇಳಿದ್ರಿ ಪ್ರಿಡಿಕ್ಟ್ ಮಾಡೋದು ಕಷ್ಟ ಇದೆ, ಪಶ್ಚಿಮ ಬಂಗಾಳ 50-50 ಚಾನ್ಸಸ್ ಎರಡೂ ಕಡೆಗೂ ಇದೆ ಅಂತ. ಎಕ್ಸಿಟ್ ಪೋಲು ಅದನ್ನೇ ಹೇಳ್ತಾ ಇದೆ. ಯಾಕೆ ಕಷ್ಟ ಆಗತ್ತೆ? ಪಶ್ಚಿಮ ಬಂಗಾಳದ ಬೆಂಗಾಳಿ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟೊಂದು ಕಷ್ಟ ಯಾಕೆ ಈ ಎಲೆಕ್ಷನ್ ಅಲ್ಲಿ? ರಕ್ಷಿತ್, ನಾನು 2019 ಮತ್ತೆ 2021 ವಿಧಾನಸಭೆ ಚುನಾವಣೆಗೆ 19 ಲೋಕಸಭೆ ಹೋಗಿದ್ದಾಗ ಈ ರೀತಿಯಾದಂತ ಒಂದು ಸನ್ನಿವೇಶ ಇರಲಿಲ್ಲ. ಅವಾಗ್ಲೂ ಫಿಯರ್ ಫ್ಯಾಕ್ಟರ್ ಇತ್ತು, ಬಟ್ ಜನ ಸ್ವಲ್ಪ ಮಟ್ಟಿಗೆ ಓಪನ್ ಆಗಿ ತಮ್ಮ ಒಲವು ನಿಲುವುಗಳನ್ನ ಪ್ರಕಟಪಡಿಸ್ತಾ ಇದ್ರು. ಬಟ್ ಆದ್ರೆ 2026 ಚುನಾವಣೆಯಲ್ಲಿ ನನ್ನಂತೆ ಅನೇಕ ಪತ್ರಕರ್ತರಿಗೆ ಯಾರು ಫೀಲ್ಡ್ ರಿಪೋರ್ಟಿಂಗ್ ಮಾಡಿದ್ದಾರೆ ಅವ್ರಿಗೆ ಗೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾರ ಪರವಾಗಿ ಮತದಾರನ ಮನಸ್ಸಿದೆ, ಯಾರನ್ನ ನಾವು ಈ ಬಾರಿ ಆಯ್ಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಓಪನ್ ಅಪ್ ಆಗ್ತಿಲ್ಲ. ಇದಕ್ಕೆ ಪ್ರಮುಖವಾಗಿ ನಾನು ಅರ್ಥಕೊಂಡದ್ದು ಏನು ಅಂತ ಹೇಳಿದ್ರೆ ಫಿಯರ್ ಫ್ಯಾಕ್ಟರ್. ಬಹುಶಃ ಪ್ರದೀಪ್ ಗುಪ್ತಾ ಅವರು ಕೂಡ ನಾನು ಬೇರೆ ಚಾನೆಲ್ ನಲ್ಲಿ ನಿನ್ನೆ ಮಾತಾಡ್ತಾ ಇರೋದನ್ನ ನಾನು ಕೇಳಿದೆ. ಅವರು ಕೂಡ ಅದೇ ಪ್ರಮುಖವಾದಂತ ಅಂಶ, ಹಾಗಾಗಿ ನಮ್ಗೆ ಗೇಜ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಒಂದು ವಿಚಾರವನ್ನ ತಿಳಿಸಿದ್ರು. ನನ್ನ ಹಾಗೆ ಅನೇಕರು ಕೂಡ ಈ ವಿಚಾರವನ್ನ ತಮ್ಮ ಶೋ ನಲ್ಲಿ ಕೂಡ ಹೇಳಿದ್ದಾರೆ. ಯಾಕೆ ಫಿಯರ್ ಅಂತ ಹೇಳಿದ್ರೆ 2000 ರಾಘವ್ ಶರ್ಮಾ, ನಾನು ಸ್ಟುಡಿಯೋ ಸ್ಪೀಕರ್ ನ ಸೌಂಡ್ ಒಂದು ಸ್ವಲ್ಪ ಜಾಸ್ತಿ ಮಾಡಿ, ಅವ್ರು ಕೇಳ್ತಾ ಇಲ್ಲ, ಅವ್ರು ಮಾತನಾಡ್ತಾರೆ. ಎಸ್ ರಾಘವ್ ಶರ್ಮಾ, ಯಾಕೆ ಈ ಭಯ ಇದೆ ಅಂತ ಹೇಳಿದ್ರೆ 2021 ವಿಧಾನಸಭೆ ಚುನಾವಣೋತ್ತರ ದಿನಗಳಲ್ಲಿ ಪಶ್ಚಿಮ ಬಂಗಾಳ ಅತೀವವಾದಂತ ಒಂದು ಹಿಂಸಾಚಾರಕ್ಕೆ ತೆರೆದುಕೊಂಡಿತ್ತು. ಹಿಂಸಾಚಾರ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳಕ್ಕೆ ಹೊಸ್ತಲ್ಲ. 2019 ಲೋಕಸಭೆ ಚುನಾವಣಾ ಪೋಸ್ಟ್ ಪೋಲ್ ಸನ್ನಿವೇಶದಲ್ಲೂ ಹಿಂಸಾಚಾರ ಆಗಿತ್ತು. 2020 ಆಗಿತ್ತು. ಆಗಿನ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಇರ್ಬೋದು, ಆಗಿನ ಬಿಜೆಪಿಯ ಚುನಾವಣೋತ್ತರ ವಿಜಯವರ್ಗೀಯ ಅವರು ಇರ್ಬೋದು, ಅವರು ಡೈಮಂಡ್ ಹಾರ್ಬರ್ಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದಾಗ ಅವರನ್ನ ತಡೆದಂತ ಘಟನೆಗಳು, ಅಲ್ಲಿ ಹಿಂಸಾಚಾರ ಆದಂತ ಘಟನೆಗಳು ನಡೆದಿದೆ. ಆದ್ರೆ ಪೋಸ್ಟ್ ಪೋಲ್ ಸನ್ನಿವೇಶ ಏನಾಗಿದೆ, ಈ ಬೂತ್ ಡೀಟೇಲ್ಸ್ ಸಿಗುತ್ತೆ. ಅಲ್ಲಿ ಒಂದಿಷ್ಟು ಈ ಗ್ರಾಮದಲ್ಲಿ ಎಷ್ಟು ಜನ ಈ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ ಅನ್ನೋ ಮಾಹಿತಿ ನಂತರ ಸಿಗುತ್ತೆ. ಸೊ ಅದನ್ನ ಗುರುತಿಸಿ TMC ಅವರು ಜನರಿಗೆ ಅಟ್ಯಾಕ್ ಮಾಡಿದ್ದಾರೆ. ನಾನು TMC ಇಂದ ಯಾಕೆ ನೇರವಾಗಿ ಅಂತ ಹೇಳಿದ್ರೆ ಆಡಳಿತಾರೂಢ ಪಕ್ಷದಲ್ಲಿ ಅವ್ರಿಗೆ ಹೆಚ್ಚು ಪವರ್ ಇರುತ್ತೆ. ಸೊ ಅವರ ಅಟ್ಯಾಕ್ ಇಂದಾಗಿ ಜನ ಅಲ್ಲಿಂದ ಪಲಾಯನ ಮಾಡಿದ್ದಾರೆ. ಬೇರೆ ಬೇರೆ ಹಳ್ಳಿಗಳಿಗೆ, ಬೇರೆ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ, ಪಕ್ಕದ ಅಸ್ಸಾಮಿಗೆ ಹೋಗಿದ್ದಾರೆ, ಮತ್ತೊಂದು ರಾಜ್ಯಕ್ಕೆ ಹೋಗಿದ್ದಾರೆ, ಕೆಲವರು ವಾಪಸ್ ಬಂದಿಲ್ಲ. ಸೊ ಇಂಥ ಸನ್ನಿವೇಶ ಇದ್ದಾಗ, ಅದಲ್ಲದೆ ನಿರಂತರವಾಗಿ ಅಲ್ಲಿ ಹಿಂಸಾಚಾರ ನಡೀತಾ ಇದೆ. ಜನರು ಓಪನ್ ಅಪ್ ಆಗಿ ತಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾನು ಚುನಾವಣೆ ಸಂದರ್ಭದಲ್ಲಿ ಅನೇಕರ ಜೊತೆ ಮಾತನಾಡಿದಾಗ ಪರಿವರ್ತನೆ ಬೇಕು ಅಂತ ಹೇಳೋರಿದ್ರು. ದೀದಿ ಅವರು 1500 ರೂಪಾಯಿ ಖುಷಿಯಾಗಿದೆ ಅಂತ ಹೇಳಿದ್ರು. ಆದ್ರೆ ಯಾವ ವ್ಯಕ್ತಿಗೆ, ಯಾವ ಪಕ್ಷಕ್ಕೆ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತ ಹೇಳಿದ್ರೆ, ರಾಘವ್, ಈಗ ಚುನಾವಣೆಗಳ ಮುಗಿದ ಮೇಲೆ ವೆಸ್ಟ್ ಬೆಂಗಾಲ್ ಅಡ್ವಾಂಟೇಜ್ ಯಾರಿಗೆ ಅಂತ ಅನ್ಸುತ್ತೆ? ಅಡ್ವಾಂಟೇಜ್ ಅಲ್ಲ, ವೆಸ್ಟ್ ಬೆಂಗಾಲ್ ಅಡ್ವಾಂಟೇಜ್ ಯಾರಿಗಂತ ಅನ್ಸುತ್ತೆ? ಈಗ ಅದೇ ನನಗೂ ಅಡ್ವಾಂಟೇಜಸ್ ಒಂದು ವಾತಾವರಣ ಬಿಜೆಪಿಗೆ ನಿರ್ಮಾಣ ಆಗಿದೆ. ಅಂದ್ರೆ 77ರಿಂದ ಅವರು 120, 130, 140 ಹತ್ರ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿನ ಪರಿಸ್ಥಿತಿಗಳಿಗೆ ಅವ್ರಿಗೆ ಸ್ವಲ್ಪ ಅನುಕೂಲ ಆಗಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಆದ್ರೆ ಅವರು ದಡ ಸೇರ್ತಾರೆ ಅಂತ ನಾನು ಹೇಳುವಂತ ಸನ್ನಿವೇಶದಲ್ಲಿ ಇಲ್ಲ. ಯಾಕೆಂತ ಹೇಳಿದ್ರೆ ನೋಡಿ, ಅಸ್ಸಾಂನಲ್ಲಿ ಹಿಮಂತ ಬಿಸ್ವ ಶರ್ಮಾ ಈ ಎಲೆಕ್ಷನ್ ಸ್ವೀಪ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರು ಚುನಾವಣೆ ಹೊತ್ತಿನಲ್ಲಿ ಮಹಿಳೆಯರಿಗೆ ಅರುಣೋದಯ ಸ್ಕೀಮ್ ನಲ್ಲಿ 9,000 ನೀಡಿರುವಂತದ್ದು ಬಹಳ ಮುಖ್ಯ ಕಾರಣ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನ ಸ್ಕೀಮ್, ಅದು ಮಹಾರಾಷ್ಟ್ರದಲ್ಲಿ ಇರ್ಬೋದು, ಮಧ್ಯಪ್ರದೇಶದಲ್ಲಿ ಇರ್ಬೋದು, ಜಾರ್ಖಂಡ್ ನಲ್ಲಿ ಇರ್ಬೋದು, ಅಲ್ಲಿ ಮಹಿಳೆಯರಿಗೆ ನೀವು ಮಹಿಳಾ ಸ್ವಾವಲಂಬನೆ ಹೆಸರಲ್ಲಿ ಆರ್ಥಿಕ ನೆರವನ್ನು ನೀಡ್ತಾ ಇರೋದು ಚುನಾವಣೆಯಲ್ಲಿ ಪ್ಲಸ್ ಪಾಯಿಂಟ್ ಆಗ್ತದೆ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಯಾಕಾಗುದಿಲ್ಲ? ಪಶ್ಚಿಮ ಬಂಗಾಳದಲ್ಲಿ ವಿಸಿಬಲ್ ಇದೆ. ಪಶ್ಚಿಮ ಬಂಗಾಳದಲ್ಲಿ ಜನರು 1500 ರೂಪಾಯಿ ಸಿಕ್ಕಿರೋ ಬಗ್ಗೆ ಮಾತನಾಡ್ತಿದ್ದಾರೆ ಮಹಿಳೆಯರು. ಗ್ರಾಮೀಣ ಭಾಗದಲ್ಲಿ, ಪಟ್ಟಣದಲ್ಲಿ ನಮಗೆ 1000, ನಾನು ಹಿಂದೆ ಕೂಡ ಮಾತಾಡ್ತಾ ಹೇಳಿದೆ, 1500 ರೂಪಾಯಿ ಬಹಳ ದೊಡ್ಡ ಫ್ಯಾಕ್ಟರ್ ಆಗ್ತಾ ಇದೆ. ಅದು ದೀದಿಯನ್ನ ಕಾಪಾಡ್ತಾ ಇದೆ ಅಂತ ದೀದಿ ಬಗ್ಗೆ ಖುಷಿಯಾಗಿದ್ದಾರೆ. ಅದರಲ್ಲಿ 1500 ಜನ ಆ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಬಿಜೆಪಿ ತಾನು 3000 ಕೊಡ್ತೇನೆ ಅಂತ ಹೇಳೋದಕ್ಕೂ ಮಮತಾ ಬ್ಯಾನರ್ಜಿ ಅವರು 1500 ಕೊಡ್ತಾ ಇರೋದಕ್ಕೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನ ಜನರು ಕಂಡುಕೊಂಡಿದ್ದಾರೆ. ಇದು ಯುವರ್ ಇನ್ಫರೆನ್ಸ್ ಬಹಳ ದೊಡ್ಡ ಡೆಂಟ್ ಮಾಡ್ತಾ ಇದೆ. ರಾಘವ್, ಯುವರ್ ಇನ್ಫರೆನ್ಸ್ ಇಸ್ ಬಿಜೆಪಿ ಸೀಟ್ಗಳನ್ನ ಜಾಸ್ತಿ ಮಾಡ್ಕೊಳ್ಳುತ್ತೆ, ದಡ ಮುಟ್ಟುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ದಳ ಮುಟ್ಟುವ ಬಗ್ಗೆ ಸ್ಪಷ್ಟತೆ ಇಲ್ಲ. TMC ತನ್ನ ಕೆಲವು ಸೀಟ್ಸ್ ಗಳನ್ನು ಉಳಿಸ್ಕೊಳ್ಳುತ್ತೆ. ಆದ್ರೆ ಅದು ಕಳೆದ ಚುನಾವಣೆಯಲ್ಲಿ ಹೇಗೆ ದೊಡ್ಡ ಮಟ್ಟಿಗೆ 213 ಸೀಟ್ಗಳನ್ನ ಗೆದ್ಕೊಂಡಿತ್ತು, ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ 15 ವರ್ಷದ ಆಂಟಿ ಇನ್ಕಂಬೆನ್ಸ್ ಇದೆ. ಮಹಿಳೆಯರಿಗೆ ಭದ್ರತೆಯ ಭಾವನೆ ಇಲ್ಲ. 1500 ಸಿಕ್ತಿರುವಂತಹ ಕೆಲವು ಮಹಿಳೆಯರು ನಮಗೆ ಭದ್ರತೆ ಬೇಕು, ನನ್ನ ಮಗಳಿಗೆ ಭದ್ರತೆ ಬೇಕು ಅಂತ ಹೇಳ್ತಾ ಇದ್ದಾರೆ.
ಅದಲ್ಲದೆ ಗೂಂಡಾ ರಾಜ್ಯ ಇದೆ ಪಶ್ಚಿಮ ಬಂಗಾಳದಲ್ಲಿ, ಅದು ಕಡಿವಾಣ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಜನರು ತಮ್ಮ ರಾಜ್ಯವನ್ನ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಮತ ಹಾಕ್ತಾ ಇದ್ದಾರೆ, ಓಪನ್ ಅಪ್ ಆಗ್ತಾ ಇಲ್ಲ, ಅಭಿಪ್ರಾಯ ಹೇಳ್ತಾ ಇಲ್ಲ. ಪ್ರಜಾತಂತ್ರ ವ್ಯವಸ್ಥೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡತ್ತೆ. ಕೆಲವರಿಗೆ ಅನ್ಸ್ಬೋದು ನಾನು ಪ್ರಜಾತಂತ್ರ ವ್ಯವಸ್ಥೆ ಅಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ನೀವು ಬಿಜೆಪಿ ಅವರು ಅಂತ ಕೇಳ್ಬೋದು, ಆದ್ರೆ ಅವರು ಕೂಡ ಅಲ್ಲಿ ಪ್ರವಾಸ ಮಾಡಿದ್ರೆ ಅವರಿಗೆ ವಾಸ್ತವ ಚಿತ್ರಣ ಸಿಗ್ಬೋದು ಅಂತ ನಾನು ಹೇಳ್ತೀನಿ. ರಾಘವ್, ಹಾಗೆ ರೀ, ನಾನು ಮಹೇಶ್ ಅವರನ್ನ ಇನ್ಕ್ಲೂಡ್ ಮಾಡ್ತೀನಿ. ಮಹೇಶ್ ಅವರೇ 77ರಿಂದ 110, 120 ಆಸುಪಾಸಿಗೆ ಹೋಗಬಹುದು ಅಂತ ಕೆಲ ಸಮೀಕ್ಷೆಗಳು ಹೇಳ್ತಾ ಇರೋದು. ಅಂದ್ರೆ ಪ್ರಬಲ ವಿಪಕ್ಷಗಳ ಆಗ್ತೀರಿ, ಅಧಿಕಾರಕ್ಕೆ ಇರೋದಕ್ಕೆ ಕಷ್ಟ ಆಗುತ್ತೆ, ಅಧಿಕಾರಕ್ಕೆ ಇರೋದಕ್ಕೆ ಸಾಧ್ಯ ಇಲ್ಲ. ರಾಘವ್ ಶರ್ಮನು ಅದೇ ಹೇಳಿದ್ರು, ನಂಬರ್ಸ್ ಜಾಸ್ತಿ ಆಗೇ ಆಗುತ್ತೆ, ಬಟ್ ದಡ ತಲುಪತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ ಬಿಜೆಪಿ ಅಂತ. ನೋಡಿ, ರಾಘವ್ ಶರ್ಮಾ ಮತ್ತು ಪ್ರದೀಪ್ ಗುಪ್ತಾ ಅವ್ರದ್ದು ಮಾತುಗಳನ್ನು ಕೇಳಿದಾಗ ಬಿ ಜೆ ಪಿ ಈ ಬಾರಿ ಚುನಾವಣೆ ತೆಗೆದುಕೊಂಡಿರ್ತಕ್ಕಂಥದ್ದು ಭಯವನ್ನು ಮುಕ್ತ ಮಾಡ್ತೇವೆ ಅಂತೇಳಿ. ಚುನಾವಣೆ ಆದರೂ ಇನ್ನೂ ಜನ ಓಪನ್ ಅಪ್ ಆಗ್ತಾ ಇಲ್ಲ ಅಂತ ರಾಘವ್ ಅವರು ಹೇಳಿದ್ರು. ಅಂದರೆ ಎಂಥ ದಾರುಣ ಸ್ಥಿತಿಗೆ ನಮ್ಮ ದೇಶದ ಒಂದು ರಾಜ್ಯ ತಲುಪಿತ್ತು ಅಂತ ಲೆಕ್ಕ ಹಾಕೊಳ್ಳಿ. ಗುಂಡಾ ರಾಜ್ ಅಂತ ಅವರು ಮಾತನ್ನು ಹೇಳಿದರು. ನಮ್ಮ ಚುನಾವಣಾ ಘೋಷಣೆನೇ ಭಯ ಅನ್ನು ತೆಗೆದು ಅದನ್ನು ಶಾಶ್ವತವಾದಂಥ ಜನರಿಗೆ ನೆಮ್ಮದಿ ಕೊಡ್ತೀವಿ ಅಂತೇಳಿ ನಮ್ಮ ಚುನಾವಣಾ ಸ್ಲೋಗನ್ ಆಗಿತ್ತು. ದೊಡ್ಡ ಪ್ರಮಾಣದಲ್ಲಿ ಈ ದೇಶದ ಅಲ್ಲಿರ್ತಕ್ಕಂಥ ಜನರಿಗೆ ಇವತ್ತು ಅನಿಸಿರ್ತಕ್ಕಂಥದ್ದು ಏನಂತಂತಂದರೆ, ಬೇರೆ ರಾಜ್ಯಗಳು ಭಾರತದಲ್ಲಿ ಹೇಗೆ ವಿಕಾಸ ಆಗ್ತಾ ಇದೆ, ಯಾಕೆ ನಾವು ಕಳೆದ 45 ವರ್ಷಗಳಲ್ಲಿ ಈ ಥರ ಒಂದು ಗೂಂಡಾವರ್ತನೆ, ಈ ಥರ ಏನು ಡೆಮೋಗ್ರಫಿಯ ಬದಲಾವಣೆ ಕಾರಣಕ್ಕೋಸ್ಕರ ಈ ಒಂದು ಪಶ್ಚಿಮ ಬಂಗಾಳ ಈ ಥರ ಆಯಿತು ಅಂತೇಳಿ. ಪ್ರಾರಂಭದಲ್ಲಿ ನಮ್ಮ ಆದರಣೀಯ ಸಂತೋಷ್ ಜಿ ಒಂದು ಮಾತನ್ನು ಹೇಳಿದರು, ಇದು ಸಿವಿಲೈಸೇಷನ್ ಬ್ಯಾಟಲ್ ಅಂತೇಳಿ. ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಿರ್ತಕ್ಕಂಥದ್ದು ನಮ್ಮ ಸಿವಿಲೈಸೇಷನ್ ಏನಿದೆ, ನಮ್ಮ ಪಕ್ಷದ ಬುನಾದಿ ಏನಿದೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರದ್ದು, ಯಾವುದೆಲ್ಲವೂ ಭಾರತದ ಅಸ್ಮಿತೆ ಇದೆ. ಬಂಗಾಳಿ ಮಾನುಸ್ ಅಂತ ಅವ್ರು ಏನು ಕರೀತಾ ಇದ್ರು, ಆ ಬಂಗಾಳಿ ಮಾನುಸ್ ಒಳಗಡೆ ಅವ್ರು ಏನೆಲ್ಲ ಮಾಡಿದ್ರು ಇಷ್ಟು ವರ್ಷ, ಇದರ ಕಾರಣಕ್ಕೋಸ್ಕರ ಯಾರು ಈ ಥರ ನೈಪಥ್ಯಕ್ಕಿರ್ತಕ್ಕಂಥ ಕಾಂಗ್ರೆಸ್ ಅವ್ರ ಜೊತೆ ಸೇರ್ಕೊಂಡು ಮಾಡ್ತಕ್ಕಂಥದ್ದು. ಅಂದರೆ ಹೇಗಾಗಿತ್ತು ಅಂತಂದರೆ, ಜನಗಳಿಗೆ ಈ ಬಾರಿ ಒಂದು ಬದಲಾವಣೆ ಮಾಡಲೇಬೇಕು ಅಂತಕ್ಕಂಥದ್ದು. ಆಚೆಗೆ ನಿಮಗೆ 100ಕ್ಕೆ 100 ಬದಲಾವಣೆಯ ಗಾಳಿ ಹೇಗೆ ಕಾಣಿಸ್ತಿತ್ತು ಅಂದರೆ, ನಾನು ತಮಿಳ್ನಾಡಲ್ಲಿ ಕೆಲಸ ಮಾಡ್ತಿದ್ದೆ. ಟೀ ವರ್ಕರ್ಗಳು ಯಾರೆಲ್ಲ ಇದ್ರು, ಆಗಲ್ಲ ಅದಕ್ಕೆಲ್ಲ ಈ ಚುನಾವಣೆ ನಿಮಿತ್ತ ತಾವು ಹೇಗೆ ಊರಿಗೆ ಹೋಗ್ತಿದ್ರು ಅಂತೇಳಿ ಅಂತ. ನನ್ನ ಕೆಲಸ ಇದೆ, ಈ ಸತಿ ನಾವು ತೃಣಮೂಲ ಕಾಂಗ್ರೆಸ್ಸನ್ನು ಸೋಲಿಸ್ಬೇಕು ಅಂತೇಳಿ ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ಇಡೀ ದೇಶಾದ್ಯಂತ ಇದ್ದಂಥವ್ರು ಹೋಗಿ ತಲುಪಿ ಇವತ್ತು ಅವರಿಗೆ ಒಂದು ಸರಿಯಾದಂಥ ಪಾಠವನ್ನು ಕಲಿಸಿದ್ದಾರೆ. ತಾವು ಏನು ಬೇಕಾದ್ರೆ ಚರ್ಚೆ ಮಾಡಿ, ಇಷ್ಟಂತೂ ಸತ್ಯ ವಾಸ್ತವ. ಏನು 4ನೇ ತಾರೀಕು BJP ನೇತೃತ್ವದ ಒಂದು ಸರ್ಕಾರ ಇಲ್ಲಿ ಬರೋದಿದೆ, ಒಂದು ಹೊಸ ಬದಲಾವಣೆ ಅಲ್ಲಿಂದನೇ ಪ್ರಾರಂಭ ಆಗೋದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.